NG ಉಲ್ಕೂರು ಬಗ್ಗೆ ಉಲ್ಕೂರು ಪಂಚಾಯತ್ ಬಗ್ಗೆ ಒಂದು ಕಾಂಟ್ರಾಕ್ಟ್ ಅವರು ನ್ಯಾಷನಲ್ ಹೈವೇ ಅಥಾರಿಟಿಯಿಂದ ಅವ್ರದ್ದು ಒಂದು ದೊಡ್ಡ ಕಾಂಟ್ರಾಕ್ಟ್ ಅವರು ಬಂದು NG ಉಲ್ಕೂರು ಕಡೆಯಿಂದ ಪರ್ಮಿಷನ್ ತಗೊಂಡಿದ್ದಾರೆ. ಯಾವತ್ತು ತಗೊಂಡಿದ್ದಾರೆ ಪರ್ಮಿಷನು? ಇಲ್ಲಿ ಲೆಟರ್ ಇದೆ ನೋಡಿ. ಇವರು ಕೊಟ್ಟಿರೋದು ಡೇಟು ಬಂದು 37/2024 ಏನೇನು ಕೊಟ್ಟಿದ್ದಾರೆ? NG ಉಲ್ಕೂರು ದುಡ್ಡು ಕಟ್ಟಬೇಕನ್ನು ಯಾರು ಕಟ್ಟಬೇಕೋ ಮೈನ್ಸ್ ಆ್ಯಂಡ್ ಜುವಾಲಜಿಗೆ ದುಡ್ಡು ಕಟ್ಟಬೇಕನ್ನು ಟೋಟಲ್ ಅಮೌಂಟ್ ಬಂದು 2,22 lakhs ಸಮಥಿಂಗ್ ಇದು ಬಂದು ಅಮೌಂಟ್ ಕಟ್ಟಿರೋದು. ಇನ್ನೊಂದು ಇದರಲ್ಲಿ ಇವರೇ ಬಂದು ಎಷ್ಟು ದಿನ ಪರ್ಮಿಷನ್ ಇವ್ರಿಗೆ ಮೋರ್ ದನ್ 26/7/2024 25/10/2024 ಅಪ್ ಟು ಸೆಪ್ಟೆಂಬರ್ ಮಾತ್ರ ಪರ್ಮಿಷನ್ ಇದೆ ಇವರು ಮಣ್ಣು ತೆಗೆಯೋಕ್ಕೆ. ನಂದೇನು ಕ್ವಶ್ಚಿನು, ಪರ್ಮಿಷನ್ ಕೊಟ್ಟಿರಲ್ಲ NG ಉಲ್ಕೂರು ಪರ್ಸನೇ, A to Z ಅಮೌಂಟ್ ಕಟ್ಟಬೇಕಲ್ಲಿ ಇರೋದು NG ಉಲ್ಕೂರು ಅವರೇ. ಇವತ್ತು ಬಂದು ನಿಮ್ಮ ಮಣ್ಣು ತೆಗೆಯೋದು ಬೇಡ, ನಮ್ಮ ಊರಿಗೆ ಡಿಸ್ಟರ್ಬ್ ಆಗುತ್ತೆ. ಅವತ್ತು ನಿಮ್ಗೆ ಗೊತ್ತಾಗಿಲ್ಲ ಊರಿಗೆ ಡಿಸ್ಟರ್ಬ್ ಆಗುತ್ತೆ, ಅಲ್ಲಿ ನಿಮ್ಮ ಸ್ಕೂಲ್ ಪ್ರಾಬ್ಲಮ್ ಆಗುತ್ತೋ, ಅಲ್ಲಿ ನೀರು ಸಮಸ್ಯೆ ಪ್ರಾಬ್ಲಮ್ ಇದೆ, ಎಲ್ಲ ಒಪ್ಕೊಳ್ತೀನಿ. ನೀವು ಕೇಳ್ತಾ ಇರೋದೆಲ್ಲ ನಿಜ. ಇದಕ್ಕೆ ಮುಂಚೆ ಅಲ್ಲಿ ಇವರು ಬಂದು ಜಸ್ಟ್ ಸ್ಟಾರ್ಟ್ ಮಾಡಿರೋದು ಸಂಡೇ ಮಂಡೇ ಟ್ಯೂಸ್ಡೇ 3 ದಿನ. ಅವರು ಇನ್ನೂ ಮಣ್ಣು ಕೂಡ ಅಷ್ಟು ಇದು ಮಾಡಿಲ್ಲ. ಇದಕ್ಕೆ ಮುಂಚೆ ಅಲ್ಲಿ ಮಣ್ಣು ಯಾರೋ ಅಲ್ಲಿ ತಗೊಂಡಿರೋದು, ಅಲ್ಲಿ ತೆಗೆದುಬಿಟ್ಟು ಎಲ್ಲಿ ಕಳಿಸಿದ್ದಾರೆ? ಈ ಪಂಚಾಯತ್ ಕಡೆಯಿಂದ ಎಲ್ಲಿ ಆರ್ಡ್ರ್ ಕೊಟ್ಟಿದ್ದೀರಾ? ಮೇಡಮ್ ಅವರೇ, ಸಿ ಒ ಮೇಡಮ್ ಅವರೇ, DC ಸಾಹೇಬ್ರೆ, ಇಲ್ಲಿ ಮಂಜುನಾಥ್ ಇ ಒ ಇದ್ದಾರೆ, ಪಕ್ಕದಲ್ಲಿ ಕೂತಿದ್ದಾರೆ ಇಲ್ಲಿ ಆಫೀಸಲ್ಲಿ. ಅವರೇ ಇನ್ಚಾರ್ಜ್ ಇ ಒ ಅವರು, ಮಂಜುನಾಥ್ ಅವ್ರಿಗೆ ಗೊತ್ತಾಗಬೇಕು ಮ್ಯಾಟ್ರ್ ಇದು. ನೋಡಿ, ನಿಮ್ಮ ಪಂಚಾಯತ್ ಕಡೆಯಿಂದ ಎಲ್ಲ ಆದೇಶ ಲೆಟರ್ಗಳು ಕೊಡ್ತಾರೆ. ನಿಮ್ಮ ಪಂಚಾಯತಿಂದ ಮೈನ್ಸ್ ಆ್ಯಂಡ್ ಜುವಾಲಜಿಗೆ ಲೆಟ್ರು ಇಲ್ಲಿ ಕಳಿಸ್ತಾರೆ, ಏನೋ ದುಡ್ಡು ಕಟ್ಟಬೇಕನ್ನೋ. ನಿಮ್ಮ ಪಂಚಾಯತ್ ಕಡೆಯಿಂದ ಆರ್ಡ್ರ್ ಕೊಡ್ತಾರೆ. ಕೊಟ್ಟರು ಮೇಲೆ ಮಣ್ಣು ತೆಗೆಯೋದು ಬೇಡ ಅಂತ ಹೇಳ್ತೀರ. ಓಕೆ, ಇವ್ರು ಲೀಗಲಾಗಿ ಮಾಡ್ತಾರೆ. ಇಲ್ಲಿ ಇರೋರು ಈ ಕಂಪನಿಯವರು ಲೀಗಲಾಗಿ ಮಾಡ್ತಾರೆ. ನ್ಯಾಷನಲ್ ಹೈವೇ ಅಥಾರಿಟಿ, ನ್ಯಾಷನಲ್ ರೋಡ್ ಹೋಗ್ತಾ ಇರೋದು, ಆ ಊರಿಗೆ ರೋಡ್ ಬಂದ್ರ ಮೇಲೆ ಏನೋ ಒಂದು ವ್ಯವಸ್ಥೆ ಒಳ್ಳೆ ಬೆನಿಫಿಟ್ ಆಗುತ್ತೆ, ಏನೋ ಒಂದು ಆಗುತ್ತೆ. ಇದು ಬಂದು ಸೆಂಟ್ರಲ್ ಗೌರ್ಮೆಂಟ್ಗೆ ನಮ್ಮ ರೋಡ್ ಬೇಕಂತ ಕೇಳ್ತೇವೆ. ರೋಡ್ಗೆ ಏನಪ್ಪ ಬಾಬು ಬಂದು ಇಮ್ನಾಡಾಗ ರೋಡ್ಗೆ ಮಾತಾಡ್ತಾನಂದರೆ ನಾವು ಒಳ್ಳದಕ್ಕೆ ಮಾತಾಡ್ತಾ ಇದ್ದೀವಿ. ನನಗೆ ಈ ಪಂಚಾಯತ್ ಮೇಲೆ ಕೋಪ ಅಲ್ಲ, ಪಂಚಾಯತ್ ಜನ ಮೇಲೆ ಕೋಪ ಅಲ್ಲ. ಇದರಲ್ಲಿ ಏನಾಗ್ತದೆ ಅಂದರೆ, ಕೆಲವರು ಮಾಡ್ತಾ ಇರೋದು, ಕೆಲವರು ಸ್ವಲ್ಪ ಡಿಮಾಂಡ್ ಇಡ್ತಾರೋ ಅವ್ರ ಕಂಪನಿ ಅವ್ರು ಹೇಳ್ತಾರೆ. ಯಾರು ಡಿಮಾಂಡ್ ಇಡ್ತಾರೆ ಚೆನ್ನಾಗಿ ಗೊತ್ತು. ನಮ್ದು ಏನು ಕ್ವಶ್ಚಿನು, ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ನನ್ನ ಹ್ಯೂಮನ್ ರೈಟ್ಸ್ ಕಡೆಯಿಂದ ಮನವಿ ಮಾಡ್ತಾ ಇರೋದು, ಸರ್ ಲೀಗಲಾಗಿ ಕಟ್ಟಿದ್ದಾರೆ, ಇವ್ರಿಗೆ ಬೇಡ ಸರ್. ನಾನು ಅವ್ರ ಕಂಪನಿಯವ್ರಿಗೂ ನಾನು ಮಾತಾಡಿದ್ದೀನಿ, ಕಂಪನಿಯವ್ರು ಬೇಡ, ಕಂಪನಿಯವ್ರಿಗೆ ದುಡ್ಡು ರೀಫಂಡ್ ಮಾಡಿಬಿಡಿ ಸರ್. ಅವರು 2,22 lakhs ತಗೊಂಡು ಹೋಗಲಿ. ಅವ್ನು ಹೋಗ್ಬಿಟ್ಟು ಒಂದು ಲ್ಯಾಂಡ್ ತಗೊಂಡು ಅಲ್ಲಿ ಮಣ್ಣು ಅವನು ಅಲ್ಲಿ ಓನ್ ಲ್ಯಾಂಡಲ್ಲಿ ತಗೊಂಡು ಮಾಡ್ಕೊಳ್ಳಿ. ಇಲ್ಲಿ ಬೇಡ, ಯಾಕಂದರೆ NG ಉಲ್ಕೂರಲ್ಲಿ ಒಳ್ಳೆ ಪಂಚಾಯತ್, ಅದು ಒಳ್ಳೆ ಜನ ಇರೋ ಜಾಗ. ಅಲ್ಲಿ ಯಾಕೆ ಅವರು ಹೋಗ್ಬಿಟ್ಟು ಮಣ್ಣು ತೆಗೆದ್ಬಿಟ್ಟು ಡಿಸ್ಟರ್ಬ್ ಮಾಡೋದು? ಯಾಕಂದರೆ ಇದಕ್ಕೆ ಮುಂಚೆ ನಾನು ನನ್ನೆ ಹೋಗಿರೋದು ಜಾಗ ನೋಡಿದ್ದೀನಿ, ನಿಮ್ಗೆ ಆಲ್ರೆಡಿ ಮೀಡಿಯಾದಲ್ಲಿ ತೋರಿಸಿದ್ದೀವಿ. ಎಷ್ಟು ಅಲ್ಲಾಗಲಿರುತ್ತೆ ಅಂದರೆ ಅಷ್ಟು ಡೆಪ್ತಲ್ಲಿ ಒಳಗಡೆ ಇನ್ನೇ ಅಲ್ಲಿ ಮಾಡಿದ್ದಾರೆ. ಅಂದರೆ ಈ ಪಂಚಾಯತಿಂದ ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ? ಯಾರು ಅಲ್ಲಿ ಮರಳು ಮಾಫಿ ಹತ್ರ ಮಾಡಿದ್ದಾರೆ, ಎಲ್ಲಿ ಆಂಧ್ರ ಕಳಿಸಿದ್ದಾರೆ, ಅಲ್ಲಿಂದ ಕೆಲವು ರಿಯಲ್ ಎಸ್ಟೇಟ್ ಕಳಿಸಿದ್ದಾರೆ, ಮನೆಗಳು ಕಟ್ಟೋದಕ್ಕೆ ಕಳಿಸಿದ್ದಾರೆ, ಇಲ್ಲಿಂದ ಮಣ್ಣುಗಳು ತಗೊಂಡು ಹೋಗ್ಬಿಟ್ಟು. ಓಕೆ, ಇವರೆಲ್ಲ ಯಾರು ಪರ್ಮಿಷನ್ ಕೊಟ್ಟಿರೋದು? ದಯವಿಟ್ಟು ಕೋಲಾರ CO IAS ಆಫೀಸರ್ ಮೇಡಮ್ ಅವರೇ, ನಿಮ್ಮ ಗಮನಕ್ಕೆ ನೀವು ನೋಡಬೇಕು. ನಮ್ಮ ಸಾಹೇಬರು DC ಸಾಹೇಬರು ನಿಮ್ಮ ಗಮನಕ್ಕೆ ಹೇಳ್ತಾ ಇದ್ದೀವಿ, ಸಾಹೇಬ್ರ ಗಮನಕ್ಕೆ. ಈ ಮಂಜುನಾಥ್ ಇಲ್ಲಿ ಇ ಓದಾರೆ, ಅವರು ನೋಡಿ ಅವ್ರು ಹೆಂಗೆ ಮಾಡ್ತಾರೋ, ಅವ್ರು ಬಿಡ್ತಾರೋ, ಅವರು ಹಂಗೆ ಒಂದು ಡಿಫ್ರೆಂಟ್ ವೇದಲ್ಲಿದ್ದಾರೆ. ಇ ಒ ಅವರು ಕಿವಿಯಲ್ಲಿ ಹಾಕಲ್ಲ, ಅವರು ಏನೂ ಮಾಡಲ್ಲ. ಎಷ್ಟೋ ಸಲ ಹೇಳಿದ್ದೀವಿ ಅವ್ರಿಗೇನು, ಮೇಡಮ್ ಅವ್ರು MLA ಮೇಡಮ್ ಹೇಳಿದ್ರ ಮೇಲೆ ಇಮ್ಮಿಡಿಯೇಟ್ ಆಗಿ ಸ್ಟಾಪ್ ಮಾಡೋಕ್ಕೆ ಹೇಳ್ತಾರೆ. MLA ಮೇಡಮ್ ಅವ್ರಿಗೆ ಮಾಹಿತಿಗಳು ಪಕ್ಕ ಕೊಟ್ಟಿಲ್ಲ. ಅವರು ಯಾವ ರೀತಿಯಲ್ಲಿ ಮಾಹಿತಿಗಳು ಕೊಡಬೇಕು, ಇಲ್ಲಿ ಏನಾಗ್ತದೆ, ಇವರು ಜಸ್ಟ್ 3 ದಿನ ಸ್ಟಾರ್ಟ್ ಮಾಡಿ, ಅದು ಗೌರ್ಮೆಂಟ್ ಇನ್ಸ್ಟ್ರಕ್ಷನ್ ಬರೋ ರಾಯಲ್ಟಿ ಕಟ್ಟಿದ್ದಾರೆ. ರಾಯಲ್ಟಿ ಕಟ್ಟಿದ್ರ ಮೇಲೆ ಇವರು ಮನೆ ತೆಗೆಗೆ ಹೋಗ್ತಾರೆ. ಇದಕ್ಕೆ ಮುಂಚೆ ಅದು NG ಉಲ್ಕೂರಲ್ಲಿ ಎಷ್ಟು ಅಲ್ಲಾಗಲು ಮಣ್ಣು ತೆಗಿದ್ದಾರೆ, ಅವರೆಲ್ಲ ಏನು ಕಂಡುಹಿಡಬೇಕಲ್ಲ. ಪಂಚಾಯತ್ ಅವ್ರ ಮೇಲೆ ಕೇಸ್ ಫೈಲ್ ಮಾಡಬೇಕಲ್ಲ, ಇ ಒ ಮಾಡಬೇಕಲ್ಲ, ZPಯಲ್ಲಿ ಮಾಡಬೇಕಲ್ಲ. ಯಾಕೆ ಮಾಡಲ್ಲ ಅವರು? ನನ್ನ ಕ್ವಶನ್ ಇಷ್ಟೇ, ಅವ್ರ ಮೇಲೆ ಕೇಸ್ ಫೈಲ್ ಮಾಡಿ. ಎಷ್ಟು ಜನ ಮಣ್ಣು ಇಲಿಗಲಾಗಿ ತೊಗೊಂಡಿದ್ದಾರೆ, ಅವ್ರ ಮೇಲೆ ಕೇಸ್ ಫೈಲ್ ಮಾಡಬೇಕಲ್ಲ, ಯಾಕೆ ಮಾಡಲ್ಲ? ಇವ್ರು ಲೀಗಲಾಗಿ ಮಾಡ್ತಾರಪ್ಪ. ಏನೋ ಒಂದು ಕಂಪನಿಯವರು ನ್ಯಾಷನಲ್ ಹೈವೇಗೆ ಮಣ್ಣು ಇದು ಮಾಡೋಕ್ಕೆ ಮಾಡ್ತಾರೆ, ಒಂದು ಅವ್ರಿಗೆ ಡಿಸ್ಟರ್ಬ್ ಮಾಡೋದು, ಅವ್ರ ಹತ್ರ ದುಡ್ಡು ಗೆಲ್ಲುವುದು, ದುಡ್ಡು ಕೊಟ್ಟಿಲ್ಲ ಅಂದರೆ ಹೋರಾಟ ಮಾಡೋದು, ಇದೆಲ್ಲ ಚೆನ್ನಾಗಿಲ್ಲ. ಯಾಕಂದರೆ ಈ ಕಾಲದಲ್ಲಿ ಹಿಂಗೆಲ್ಲ ಮಾಡೋದು ತಪ್ಪು.
ಕೂತ್ಕೊಂಡು ಮಾತಾಡಿ. ಸಪೋಸ್ ನಿಮ್ಮ ಪಂಚಾಯತ್ ಅವ್ರಿಗೆ ಬೇಡ ಅಂದರೆ ಅವರ ಅಮೌಂಟನ್ನು ರೆಕಮೆಂಡ್ ಮಾಡಿ. ಅವ್ರ ಅಮೌಂಟು 2 crore 20 lakhs ನಿಮ್ಮ ಹತ್ರ ಇದೆ, ರಿಟರ್ನ್ ಕೊಡೋಕ್ಕೆ ಹೇಳಿ, ತಗೊಂಡು ಹೋಗ್ತಾರೆ. ಬೇಡ ಇದರಲ್ಲಿ ಮಣ್ಣು ತೆಗೆಯೋದೇ ಬೇಡ. ದಯವಿಟ್ಟು ನನ್ನ ಮುಖಾಂತರ ಕೇಳ್ತಾ ಇರೋದು, ಆಲ್ ಗೌರ್ಮೆಂಟ್ ಆಫೀಸಲ್ಲೂ ಅವರು ಅಮೌಂಟ್ ರೀಫಂಡ್ ಮಾಡಿಬಿಡಿ. ಆ ರಾಯಲ್ಟಿ ಕಟ್ಟಿದರೆ ರೀಫಂಡ್ ಮಾಡಿಬಿಡಿ. ನಿಮ್ಮ ತಂಟಕ್ಕೆ ಬರಲ್ಲ. ನೀವು ಎಷ್ಟು ಬೇಕಂದರೆ ಮಣ್ಣು ನೋಡಿ, ಇದು ಮುಂಚೆ ಎಷ್ಟು ಮಾಡಿದ್ದಾರೆ. ಅವತ್ತು ಸ್ಕೂಲ್ ಪ್ರಾಬ್ಲಮ್ ಆಗಲ್ಲ, ಅವತ್ತು ವಾಟರ್ ಪ್ರಾಬ್ಲಮ್ ಸಮಸ್ಯೆ ಬಂದಿಲ್ಲ, ಇವ್ರಿಗೆ ಎಲ್ಲ ಬಂದಿರುತ್ತಲ್ಲ. ಅವತ್ತು ಮಾತ್ರ ಸುಮ್ಮನೆ ಇದ್ರೆ ಯಾರೋ ಒಬ್ಬನ ಬಂದು ನ್ಯಾಷನಲ್ ಹೈವೇಗೆ ಮಣ್ಣು ತೆಗಿಯೋಕ್ಕೆ ಬರ್ತಾರಂದರೆ ಇವತ್ತು ಬಂದು ಪ್ರಾಬ್ಲಮ್ ಮಾಡ್ತಾರೆ ಅಂದರೆ ಯಾವ ರೀತಿಯಲ್ಲಿ ನ್ಯಾಯ ಅದು? ಹಂಗಂದ್ರೆ ಇದ್ರ ಇನ್ನರಲ್ಲಿ ಏನೋ ಒಂದು ಇದೆ, ಸಮಥಿಂಗ್ ಏನೋ ಇವ್ರ ಕಡೆಯಿಂದ ಕಾಂಟ್ರಾಕ್ಟ್ ಪರ್ಸನ್ ಕಡೆಯಿಂದ ಇವ್ರಿಗೆ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರುತ್ತೆ, ಇವ್ರು ಏನೋ ಕೊಟ್ಟಿಲ್ಲ, ಹಂಗಂದ್ರೆ ಪ್ರಾಬ್ಲಮ್ ಮಾಡ್ತಾರೆ. ಇಷ್ಟೇ ನನ್ನ ಮನಸ್ಸಿಗೆ ಬಂದಿರೋದು. ಅದು ಏನೋ ನಿಜ ಅಂಶ ನನಗೆ ಐಡಿಯಾ ಇಲ್ಲ. ದಯವಿಟ್ಟು ನಮ್ಮ ಕಡೆಯಿಂದ ಹೇಳ್ತಾ ಇರೋದು, ಇದು ರೀಫಂಡ್ ಮಾಡಿಬಿಡ್ಬೇಕು ಅನ್ನೋದು ಹೇಳ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ.